ಈ ಚರ್ಚೆಯ ಚೌಕಟ್ಟನ್ನು ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ನಡುವೆ ಸಂಪುಟ ರಚನೆಯ ಒಟ್ಟಾರೆ ಪ್ರಕ್ರಿಯೆಯಲ್ಲಿ ಮುನ್ನಡೆ ಯಾರದ್ದು? ಇದು ಒಂದು ಜನರಲ್ ಬೇಸಿಕ್ ಪ್ರಶ್ನೆ. ನಮ್ಮ ಹತ್ರ ಅಂದರೆ ನ್ಯೂಸ್ 18 ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರುವಂಥ ವರದಿಗಳ ಮೂಲಕ ನ್ಯೂಸ್ 18ಗೆ ಕಾಂಗ್ರೆಸ್ ಪಕ್ಷ ಅದರ ಒಳಗಿರುವಂಥ ಮೂಲಗಳು ನಮಗೆ ತಿಳಿಸಿರುವಂಥ ಮಾಹಿತಿಯ ಆಧಾರದ ಮೇಲೆ ಬಣಗಳ ವರ್ಗೀಕರಣ ಮಾಡಿದ್ದೇವೆ. ಮತ್ತು ಸಂಪುಟ ಸದಸ್ಯರ ವರ್ಗೀಕರಣ ಕೂಡ ಇವರು ಯಾವ ಬಣಕ್ಕೆ ಸೇರಿದವರು ಇಲ್ಲಿ ಒಟ್ಟು 3 ವರ್ಗೀಕರಣಕ್ಕೆ ಆಸ್ಪದ ಇರುವಂಥದ್ದು. ನೇರ ಒಂದು ಡಿ.ಕೆ. ಶಿವಕುಮಾರ್ ಬಣ, ಇನ್ನೊಂದು ಸಿದ್ದರಾಮಯ್ಯ ಬಣ, ಮತ್ತೊಂದು ನಾವು ನ್ಯೂಟ್ರಲ್ ಅಂತ ಹೇಳಿದ್ರೆ ತಪ್ಪಾಗ್ತದೆ, ಹಾಗಾಗಿ ಹೈಕಮಾಂಡ್ ಬಣ ಅಂತ ನಾವು ಕರಿತಿದ್ದೇವೆ. ಅದನ್ನು ಕೆಲವೇ ನಿಮಿಷಗಳಲ್ಲಿ ಆ ವರ್ಗೀಕರಣ ಸದಸ್ಯರು ಯಾವ ಬಣಕ್ಕೆ ಯಾರು ಸೇರಿದ್ದಾರೆ ನಿಮ್ಮ ಸ್ಕ್ರೀನ್ ಮೇಲೆ ಇರುತ್ತೆ. ಬಣಗಳ ಪೈಪೋಟಿಯಲ್ಲಿ ಸದಸ್ಯರ ಸಂಖ್ಯೆ ಮತ್ತು ಪ್ರಮುಖ ಖಾತೆಗಳ ಹಂಚಿಕೆಯಲ್ಲಿ ಮೇಲ್ಗೈ ಯಾರದು? ಇಲ್ಲಿ 2 ರೀತಿಯ ಆಟ, ಅಂದರೆ 2 ಆಯಾಮದಲ್ಲಿದೆ ಅಂತ. ಒಂದು ಸಂಖ್ಯಾಬಲ. ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಂಥವರು ಎಷ್ಟು ಜನಕ್ಕೆ ಸದಸ್ಯತ್ವ ಸಿಕ್ಕಿದೆ ಸಂಪುಟದಲ್ಲಿ ಅನ್ನೋದು ಒಂದು ಆಯಾಮ. ಆದರೆ ಸಿಗದೇನೋ ಸಿಕ್ತು, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವ್ರ ಬಣದಲ್ಲಿ ಇರೋರ್ಗೂ ಸಿಗೋರ್ಗೇನೋ ಸಿಕ್ತು. ಏನು ಸಿಕ್ತು ಅನ್ನೋದು ಪ್ರಶ್ನೆ ಆಗುತ್ತೆ. ಪ್ರತಿಷ್ಠೆಯ ವಿಷಯ ಅಲ್ವಾ? ಬಣಗಳಿಗೂ ಅಷ್ಟೇ, ಆ ಬಣಗಳ ನಾಯಕತ್ವವನ್ನು ವಹಿಸಿರೋರ್ಗೂ ಅಷ್ಟೇ ಪ್ರತಿಷ್ಠೆಯ ವಿಷಯ. ಇನ್ನು ಖಾತೆ ಹಂಚಿಕೆ ಮತ್ತು ಸದಸ್ಯರ ಆಯ್ಕೆ ಸರ್ಕಾರ ಮತ್ತು ಪಕ್ಷದ ಮಟ್ಟದಲ್ಲಿ ಹೇಗೆಲ್ಲ ಪ್ರಭಾವ ಬೀರಲಿದೆ, ಇದು ಹೇಗೆ ಅಂತ ಚರ್ಚೆಯ ಅವಧಿಯಲ್ಲೇ ವಿವರಿಸಿ ಹೇಳಿ ಅದರ ಬಗ್ಗೆ ಪ್ರಶ್ನೆ ಉತ್ತರವನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ. ಪೂರ್ಣ ಪ್ರಮಾಣದ ಸಂಪುಟ ರಚನೆ ನಂತರವೂ ವಿರೋಧ ಪಕ್ಷಗಳಿಗೆ ರಾಜಕಾರಣ ಮಾಡುವ ಆಸ್ಪದ ಉಳಿದಿದೆಯಾ? ಯಾಕೆ ಅಂದರೆ ಒಂದು 3-4 ಏನಾದ್ರು ಉಳಿಸ್ಕೊಂಡ್ಬಿಟ್ಟಿದ್ರೆ ಹಿಂದಿನ BJP ಸರ್ಕಾರ ಕಡೆವರೆಗೂ 6 ಖಾತೆಗಳನ್ನ 5 ಖಾತೆಗಳನ್ನ ಉಳಿಸ್ಕೊಂಡಿತ್ತು. ಏನು ಹೇಳಿದ್ರು ವಿರೋಧ ಪಕ್ಷದವ್ರು ಅವತ್ತು? ನಿಮಗೆ ಅದೇ ಮಾಡೋಕ್ಕಾಗ್ತಾ ಇಲ್ಲ, ನಿಮ್ಮ ಪಕ್ಷದಲ್ಲಿ ಅದ್ರ ಬಗ್ಗೆನೇ ಒಮ್ಮತ ಇಲ್ಲ, ನಿಮ್ಮ ನಾಯಕತ್ವದಲ್ಲಿ ಇದನ್ನು ಮಾಡೋಕ್ಕೆ ತಾಕತ್ತಿಲ್ಲ, ಬೇರೆಯವ್ರಿಗೆಲ್ಲ ಹಿಂಗೆ ಹೇಳ್ತೀರಿ ಅಂತ ಹೀಯಾಳಿಸಿ ಮಾತಾಡೋದಕ್ಕೆ ಒಂದು ತಕ್ಕ ಪ್ರಮಾಣದ ರಾಜಕಾರಣವನ್ನು ಮಾಡಿ ಬೆಳೆಸೋದಕ್ಕೂ ಕೂಡ ಆಸ್ಪದವನ್ನು ಸೃಷ್ಟಿ ಮಾಡಿಕೊಟ್ಟಿತ್ತು. ಆದರೆ ಇವತ್ತಿಗೆ 34ಕ್ಕೆ 34 ತುಂಬಿಸಿರೋದ್ರಿಂದ ವಿರೋಧ ಪಕ್ಷಗಳ ರಾಜಕೀಯ ಆಸ್ಪದ ಈ ವಿಷಯದಲ್ಲಿ ನಾನು ಹೇಳ್ತಿರೋದು ಎಲ್ಲಿ ಉಳಿದಿದೆ, ಎಷ್ಟು ಉಳಿದಿದೆ, ಹೇಗೆ ಉಳಿದಿದೆ. ಈ ಚರ್ಚೆಯಲ್ಲಿ ನನ್ನ ಜೊತೆ ಇದ್ದಾರೆ ಕಾಂಗ್ರೆಸ್ಸಿನ ವಕ್ತಾರರಾದ ನಟರಾಜ್ ಗೌಡ್ರು. ನಮಸ್ಕಾರ ನಟರಾಜ್ ಗೌಡ್ರೆ, ಸ್ವಾಗತ ನಿಮಗೆ. JDS ಇಂದ ಚರಣ್ ಗೌಡ್ರು ಇದ್ದಾರೆ. ನಮಸ್ಕಾರ ಚರಣ್ ಗೌಡ್ರೆ, ಸ್ವಾಗತ ನಿಮಗೆ. ಬಿಜೆಪಿಯ ಮುಖ್ಯ ವಕ್ತಾರರು ಮೈಸೂರಿಂದ ಜಾಯಿನ್ ಮಾಡ್ತಿದ್ದಾರೆ ಇವತ್ತು ಮಹೇಶ್ ಅವರು. ನಮಸ್ಕಾರ ಮಹೇಶ್.